ಡಯಟ್ ಪ್ಲಾನ್ ಮಾಡೋರಿಗೆ ಇದು ನೈಟ್ ಡಿನ್ನರ್ಗೆ ಒಳ್ಳೆ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ಲೈಟ್ ಫುಡ್ ಆಗಿರುತ್ತೆ. ಇದು ಪ್ರೋಟೀನು ಕ್ಯಾಲ್ಶಿಯಮ್ಸ್ ಎಲ್ಲ ತುಂಬಾ ಇರುತ್ತೆ. ಈ ರೀತಿ ಮಾಡ್ಕೋಬೋದು. ಯಾವುದಾದ್ರು ವೆಜಿಟೇಬಲ್ ಒಂದು 3-4 ವೆಜಿಟೇಬಲ್ನ ಸ್ವಲ್ಪ ಇಲ್ಲಿ ಹಾಫ್ ಬಾಯ್ಲಲ್ಲಿ ನಾವು ಬಾಯ್ಲ್ ಮಾಡಿಟ್ಕೊಂಡು ಇದಕ್ಕೊಂಚೂರು ಸಾಸಿವೆ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಇಲ್ಲ ಆಲಿವ್ ಆಯಿಲ್ ಎಣ್ಣೆಯಲ್ಲಿ ನಾವಿಲ್ಲಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಬೇಕು. ಇದಕ್ಕೊಂಚೂರು ಚಿಟಿಕೆ ಖಾರ ಪುಡಿ ಹಾಕ್ಕೊಂಡು ಇಲ್ಲಿ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಂಡು ಇದೊಂದು ಸ್ವಲ್ಪ ಫ್ಲೇವರ್ಗೆ ಮತ್ತು ಟೇಸ್ಟಿಗೆ ಅಷ್ಟೇ ಇದನ್ನು ಹಾಕ್ಕೊಂಡು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೊಂದು ಸ್ವಲ್ಪ ಎಳ್ಳು ಹಾಕ್ಕೊಳ್ತೀನಿ. ಬ್ಲ್ಯಾಕ್ ಎಳ್ಳು ತಿಂದರೆ ತುಂಬಾ ಒಳ್ಳೆಯದು. ಏನಾದರೂ ಒಂದು ಡ್ರೈ ಫ್ರೂಟ್ಸ್ ಅಥವಾ ಏನಾದರೂ ಹಾಕ್ಕೊಳ್ಬೋದು. ನಾನು ಜಸ್ಟ್ ಒಂಚೂರು ಎಳ್ಳು ಹಾಕ್ಕೊಂಡು ಇಲ್ಲಿ ನಾನು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ನೈಟ್ ನಾವು ಲೈಟ್ ಆಗಿರಬೇಕು, ಫುಡ್ ರಿಚ್ ಆಗಿರಬೇಕು, ಕ್ಯಾಲ್ಶಿಯಮ್ ಎಲ್ಲ ಪ್ರೋಟೀನ್ಸ್ ಎಲ್ಲ ಚೆನ್ನಾಗಿರಬೇಕು ಅಂತಂದರೆ ಇದಕ್ಕೊಂದು ಕುಕುಂಬರ್ ಎಲ್ಲ ಹಾಕ್ಕೊಂಡು ನಾವಿಲ್ಲಿ ಲೈಟ್ ಫುಡ್ಡಾಗಿ ತಿನ್ಬೋದು. ಡಯಟ್ ರೆಸಿಪಿ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಈ ಸಾಸ್ನ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ. ತುಂಬ ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ಲೈಟ್ ಫುಡ್ಡು ನೈಟ್ ಡಿನ್ನರ್ಗೆ ಇದನ್ನು ತೊಗೊಳ್ಬೋದು. ಯಾವುದಾದ್ರೂ ವೆಜಿಟೇಬಲ್ಲು ಮಿಕ್ಸ್ ಮಾಡಿಕೊಂಡು ಈ ರೀತಿ ಆಫ್ ಬಾಯ್ಲ್ ಮಾಡಿಕೊಂಡು ನಾವು ತೊಗೊಳ್ಬೋದು. ಆ ಬೇಯಿಸಿರೋ ನೀರಲ್ಲಿ ನಾವು ಸೂಪ್ ಕೂಡ ಮಾಡ್ಕೋಬೋದು. ಅದನ್ನು ಒಂದು ಸೈಡಲ್ಲಿ ನಾವು ತೊಗೊಳ್ಬೋದು.